ಬಿಜೆಪಿಗೆ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಏನಿದೆ? ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥದ್ದು ಮಾಡಿದ್ರೆ ಅಂತ ಹೇಳಿ ಅವರು. ಅಲ್ಲ ಸರ್, ಕರಾವಳಿಯಲ್ಲಿ ನಾವು ಗಂಟಾ ಘೋಷವಾಗಿ ಹೇಳ್ತೀವಿ, ನಮ್ಮ ಸರ್ಕಾರ ಇತ್ತು ಸಿದ್ದರಾಮಯ್ಯ 2013 ಹಿಡ್ಕೊಂಡು 2018ವರೆಗೂ ಮುಖ್ಯಮಂತ್ರಿ ಆಗಿದ್ದು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ. ಇನ್ನು 2023ರಿಂದ 2028ವರೆಗೂ ನಾವೇನ್ ಮಾಡ್ತೀವಿ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಧನೆಯನ್ನ ತೋರಿಸಿ ನಮ್ಮ ಮತ ಕೇಳಿ. ಸರ್, ಇದಕ್ಕೆ ಪೂರಕವಾಗಿ ಕುಮಾರಸ್ವಾಮಿ ಇಲ್ಲ, ನಾನು ಅದೇ ಪಕ್ಷದಲ್ಲಿದ್ದವನು. ಕುಮಾರಸ್ವಾಮಿ ಯಾವಾಗ ಕೇಳಿದ? ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು. 50 ಸಿದ್ದರಾಮಯ್ಯ ಅವರು ಇರುವಾಗ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ? 2004 59 ಸೀಟ್ MLAಗಳು ಇದ್ರು. ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು, ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು. ನಾನು ಆ ಪಕ್ಷದಲ್ಲಿ ಇದ್ದಿದ್ದು, ಅವ್ರು ಅವಾಗ ಮೇಲೆ ಆಗಿದ್ರು, ಬಹಳ ಪಾಪ್ಯುಲರ್ ಆಗಿದ್ರು. ಬೇಜಾರು ಮಾಡ್ಕೊಂಡ್ಬೇಡಿ, ನಾವು ಕೇಳ್ತಾರೆ, ಬಹಳ ಪಾಪ್ಯುಲರ್ ಆಗಿದ್ರು. ನಾನು ಆ ಪಕ್ಷದಲ್ಲಿದ್ದೆ. 2007ರಿಂದ 8ವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆದರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಏನಾಯಿತು? 28ಕ್ಕೆ ಬಂದರು. ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಜನತಾದಳದಲ್ಲಿರುವಾಗ ಏನು 59 ಸೀಟ್ ಬಂದಿತ್ತು, ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ. 59ಕ್ಕೆ ಬಂತು, 40ಕ್ಕೆ ಬಂದರು, ಈಗ ಎಷ್ಟಿದೆ? 19ಕ್ಕೆ ಬಂದಿದೆ. ಅಂದ್ರೆ ನೆಕ್ಸ್ಟ್ ಅದೇನೇ ಆಗೋದು. ಮುಂದಿನ ಸರ್ಕಾರ ರಚನೆ ಮಾಡ್ತೀವಿ ಅಂತ ಈಗ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿರೋದು, ಆ ಪ್ರಶ್ನೆ ನಾನು ಇವ್ರನ್ನ ಕುಣಿಸ್ಕೊಂಡು ಕೇಳ್ಬೇಡಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನೆಕ್ಸ್ಟ್ ಅಂತೂ 100 ಇವತ್ತು ಬರ್ದಿಕೊಳ್ಳಿ. ನಾನು ಹೋದ ಚುನಾವಣೆಯಲ್ಲಿ ಏನಿದೆ, 23 ಚುನಾವಣೆಯಲ್ಲಿ ಏನು ಹೇಳಿದೆ ನಾನು? ನಾವು 130 ಮೇಲೆ ಬರ್ತೀವಿ ಅಂತ ಹೇಳಿದ್ವಿ. ಕರೆಕ್ಟ್ ತಾನೆ? 130. ಈಗ 145 ನಾವು 136 ಬಂತು. ಈಗ 3 ಬೈ ಎಲೆಕ್ಷನ್ ಜನ ಏನು ಗೆಲ್ಸು? 3 ಸೀಟ್ ಬಿಜೆಪಿ ಗೆಲ್ಬೇಕಾಗಿತ್ತಾನೆ. ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಾರಣಕ್ಕೆ ತಾನೆ. ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ. ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ವಿಜಯನಗರಗೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ನಾನು ಏನಿದ್ರು 1.5-2 ಲಕ್ಷ ಜನ ಬರ್ಬೋದು. ವಾಲಂಟ್ರಿ ಜನ ಬಂದರು. ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ತಾನೆ ಜನ ಬರೋದು. ಸುಮ್ ಬಂದ್ಬಿಡ್ತಾರೆ ಜನ, ಅದು ಮಳೆಯಲ್ಲಿ. ಅಂಥ ಮಳೆಯಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಿರೋದು. ಯಾರೇನು ಹೇಳಿ ಇವತ್ತು ನನ್ನ ಮಾತು ಬರ್ದಿಕೊಳ್ಳಿ. ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಇವತ್ತೇನು 140 ಇದೀವಿ, 150 ಬಂದರೂ ಆಶ್ಚರ್ಯ ಇಲ್ಲ. ಏನಾರು ಒಂದು ಮನೆ ಅವ್ರು ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿತ್ತು. ನಾನು ಓಪನ್ ಸವಾಲ್ ಬಿಜೆಪಿ ಅವರು ಒಂದು ಮನೆ ಏನಾರ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ ಸ್ಕೀಮಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ, ಇದಕ್ಕಂತ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಅದಕ್ಕೇನಾದರೂ ಬಿಜೆಪಿ ಅವರು ಈ ಬರೀ ಚುನಾವಣೆ ಭಾಷಣ ಮಾಡಿದ್ದಾರೆ. ಆ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋದು ತಮಗೆಲ್ಲ ಗೊತ್ತಿದೆ. ಇದು ನಾವು ಘೋಷಣೆ ಮಾಡಿರಲಿಲ್ಲ. ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಲ್ಲ. ಬಡೇ ಬಡವ್ರ ಬಗ್ಗೆ ಕಾಲೇಜಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅದು ಸ್ವಲ್ಪದು ಮಾತಿಲ್ಲ. ಅವ್ರದ್ದೇ ಸರ್ಕಾರಕ್ಕಿಲ್ಲ. ಬಿಜೆಪಿ 4 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಅವ್ರು ಕೊಡ್ಬೋದಾಗಿತ್ತಾನೆ. ಈಗ ಆಲ್ರೆಡಿ 36 ಸಾವಿರ ಮನೆ ಕೊಟ್ಟಿದ್ದೀವಿ ತಾನೆ ನಾವು. ಇನ್ನು 42 ಸಾವಿರ ರೆಡಿ ಇದೆ. ಹೋದ ತಿಂಗಳೆಲ್ಲ ಕೊಡಬೇಕಾಗಿತ್ತು. ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ. ಬರೋ ತಿಂಗಳಲ್ಲಿ ಕೊಡ್ತಾ ಇದ್ದೀವಿ. ಕೋಲಾರದಲ್ಲಿ 5,000 ಜನ ಅಪ್ಲಿಕೇಶನ್ ಹಾಕಿ 20 ವರ್ಷದಿಂದ ಕಾಯ್ತಾ ಇದ್ದಾರೆ. ಈಗ ಏನಾಗಿದೆ ಬಾಸು, ಅದೇ ಹೇಳ್ತಾರೆ. ಭಾಳ ಕಡೆ ನಾನು ಹೇಳ್ತಾರೆ, ಟೋಟಲ್ ಒಟ್ಟಾಗಿ 2,30,000 ಮನೆಗಳು ಇಡೀ ರಾಜ್ಯ ನಾನು ಹೇಳ್ತಾರೆ. ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿಲ್ಲದ ಕಾರಣಕ್ಕೆ ಮನೆಗಳು ಪೆಂಡಿಂಗ್ ಇತ್ತು. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ವತಿಯಿಂದ ಕಟ್ತೀನಿ, ಮನೆಗಳು ಕಂಪ್ಲೀಟ್ ಮಾಡೋಂತ ಕೊಟ್ಟಿದ್ದಾರೆ. ಈ ಮನೆಗಳು ಹಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡ್ತಾರೆ. ಸರ್, ಇದು ಎಲ್ಲ ಸ್ಟೇಜಲ್ಲಿ 32,000 ಇದೆಲ್ಲ ಹಳೆ ಅಂಕಿಅಂಶ ಆಯಿತು. ಹೊಸದಾಗಿ ಏನಾದರೂ ಕೋಲಾರ ಜಿಲ್ಲೆಗೆ ಏನಾದರೂ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಇವತ್ತು? ನಮ್ಮ ಜಿಲ್ಲೆಗೆ ಅಲ್ಲಿ ಆ ಮನೆಗಳು ಭಾಳ ವರ್ಷ ಹಿಂದೆ ಸೈಟ್ಗಳು ಕೊಟ್ಟಿದ್ದೀವಿ. ಅದು ಆ ಮನೆಗಳನ್ನೇ ಕಟ್ಟಬೇಕಂತ. ಹೇಗೆಂದರೆ 1,200 1,300 ಮನೆ ಆಗ್ತದೆ. ಆ ಕಟ್ಕೊಡುವಂಥ ಹಿನ್ನೆಲೆಯಲ್ಲಿ ಅದಕ್ಕಂತ ನಾನು ಬಂದಿದ್ದೆ. ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಮನೆ ಹೆಂಗೆ ಕಟ್ಕೊಡ್ತೀರಾ ಅಂತ ವಿಪಕ್ಷದ ಪ್ರಶ್ನೆ ಮಾಡ್ತಾರೆ. ಯಾರು? ಸರ್ಕಾರದಲ್ಲಿ ಅನುದಾನನೇ ಇಲ್ಲ. ಈಗ 36,000 ಮನೆ ಯಾರು ಕೊಟ್ಟಿರೋದು? ಬಿಜೆಪಿ ಅವರು ಕೊಟ್ರ? ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ರ? ಅದೇ ಹೇಳ್ದಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ನಂಬಿಕೆ ವ್ಯವಸ್ಥೆ ಕೊಡ್ತಾರೆ. 18% GST ಹಾಕಿ ಹಿಂದೆ ವಾಪಸ್ 1,32,000 ವಾಪಸ್ ತಗೊಂಡ್ರೆ ಆ ಕೆಲಸ ನಾವು ಮಾಡೋದು. ಪ್ರಚಾರ ಅಲ್ಲ. ನಾನು ಏನಂತೆ ಅದಕ್ಕಿಂತ ಮುಂಚೆ ಈ 5 ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ. ಚುನಾವಣೆ ಟೈಮಲ್ಲಿ ನಾವು ಈ ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅಂದರೆ ಬಡವ್ರ ಬಗ್ಗೆ ಕಾಳಜಿ ಇದೆ. ಇತಿಹಾಸ ತೆಗೀರಿ ನೀವು. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ.
ಯಾವ ಚುನಾವಣೆ ಬರ್ತದೆ ಜನಗಳು ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ಇಂಥ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ. BJPಯಲ್ಲಿ ಒಂದು ಸಾಧನೆ ಯಾವ್ದನ್ನ ಹೇಳಿದಾರ? ಸಾಧನೆ 0, ಬರೀ ಹಿಂದೂ ಮುಸಲ್ಮಾನ್. ಅವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋ ಅಧಿಕಾರ. ಅವ್ರಿಗೂ ಸಿಕ್ಕಿತ್ತಾನೆ ಅವಕಾಶ. 4 ವರ್ಷ ಇದ್ರಿಲ್ಲ. ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮಾತ್ರ ಕಾಳಜಿ ಇರೋದ?